ಬೇರೆ ಬೇರೆ ತುಕಡಿಗಳು ಪಥಸಂಚಲನವನ್ನು ನಡೆಸ್ತವೆ. ಜೊತೆಗೆ ನಮ್ಮ ಶಸ್ತ್ರಾಸ್ತ್ರಗಳೇನಿದಾವಲ್ಲ ಅವು ಯುದ್ಧ ವಿಮಾನಗಳಿಂದ ಹಿಡಿದು ಕ್ಷಿಪಣಿಗಳ ತನಕ ನಾವು ಪ್ರದರ್ಶನ ಮಾಡುವಂಥದ್ದು. कर्तव्य पथ से और अब ये मंच तैयार है जहां संगीत के स्वर गणतंत्र की उमंगों को साकार करते हुए इस पूरे कर्तव्य पथ को सजाने वाले हैं. 300 कलाकार स्वदेशी वाद्य वृंदों के साथ हमारे राष्ट्रीय पर्व के शुभारंभ का आह्वान करेंगे. 140 ಇನ್ನೇನು ಈ ಕರ್ತವ್ಯ ಪಥದಲ್ಲಿ ನಾವೀಗ ನೋಡ್ತಾ ಇದೀವಿ ಪಥಸಂಚಲನ. ಅದರ ಜೊತೆಗೆ ಈ ಕಲಾವಿದರುಗಳು 5,000 ಕಲಾವಿದರುಗಳೇನು ಕಾರ್ಯಕ್ರಮವನ್ನ ಮೊದಲ ಬಾರಿಗೆ ನೆರವೇರಿಸಿಕೊಡಲಿದ್ದಾರೆ. ಅದು ನಮ್ಮ ದೇಸಿ ವಾದ್ಯಗಳೊಂದಿಗೆ. ಅದು ಅತ್ಯದ್ಭುತವಾದಂತಹ ಕ್ಷಣವನ್ನ ಇಲ್ಲಿ ಸೃಷ್ಟಿ ಮಾಡುತ್ತೆ. ಅದಕ್ಕಾಗಿ ಜನ ಕಾಯ್ತಿದ್ದಾರೆ. 40,000ಕ್ಕೂ ಅಧಿಕ ಮಂದಿಗೆ ಈ ಬಾರಿ ಅವಕಾಶ ಸಿಕ್ಕಿರುವಂಥದ್ದು ಈ ಗಣರಾಜ್ಯೋತ್ಸವನ್ನ ಕಣ್ತುಂಬಿಕೊಳ್ಳೋದಕ್ಕೆ. 10,000 ಅತಿಥಿಗಳು. ಜೊತೆಗೆ ಈ ಬಾರಿ ಈ ಬೈಕ್ ಮೇಲೆ ಪಿರಮಿಡ್ ಮಾಡ್ತಾರಲ್ಲ, ಅದು ಕೂಡ ಒಂದು ದಾಖಲೆನೆ. ಅದು ಪ್ರತಿ ವರ್ಷ ಇವರೇ ದಾಖಲೆ ಬರಿತಾ ಇದ್ದಾರೆ. ಅವರೇ ದಾಖಲೆ ಬರೀತಾರೆ, ಅವರೇ ಮುರಿತಾರೆ. ಹೌದೌದು. ಈ ಬಾರಿ ಇನ್ನೊಂದು ವಿಶೇಷ ದಾಖಲೆಯನ್ನ ಮಾಡಬೇಕು ಅಂತ ಸಿದ್ಧವಾಗಿರೋದು. ಯಾಕಂದ್ರೆ ಒಂದು 2 ಕಿಲೋಮೀಟರ್ ಈ ರೀತಿ ಬೈಕ್ನಲ್ಲೇ ಪಿರಮಿಡ್ ಅನ್ನು ರಚನೆ ಮಾಡಿ ಅಲ್ಲಿಂದ ಸಂಚಾರ ಮಾಡೋದು ನಾವು ತೋರಿಸ್ತಾ ಇದ್ದೀವಿ. ಐದು 5,000 ಕಲಾವಿದರು ವಿವಿಧ ವಾದ್ಯಗಳೊಂದಿಗೆ ಆಕರ್ಷಕವಾದಂತಹ ಒಂದು ಪ್ರದರ್ಶನ. ನಮ್ಮ ದೇಶದ ಹಿರಿಮೆ ಇದು. ಸೇನೆ, ಸೈನ್ಯ, ಧೈರ್ಯ, ಸ್ಥೈರ್ಯವನ್ನು ತೋರಿಸೋದು ಒಂದು ಭಾಗ. ಜೊತೆಗೆ ನಮ್ಮ ಸಂಸ್ಕೃತಿ, ಪರಂಪರೆ ಅದನ್ನು ಎತ್ತಿ ಹಿಡಿಯುವಂತಹ ಒಂದು ವೇದಿಕೆಯಾಗಿದೆ ಈ ಕರ್ತವ್ಯ ಪಥ. ರಾಷ್ಟ್ರಪತಿಗಳು ಧ್ವಜಾರೋಹಣವನ್ನು ನೆರವೇರಿಸ್ತಾ ಇದ್ದಂತೆ ಕರ್ತವ್ಯ ಪಥದಲ್ಲಿ ಸಾಗ್ತಾ ಇದೆ ಪಥ ಸಂಚಲನ. ನೋಡಿ, ಬಂದಂಥ ಅತಿಥಿಗಳು ಕೂಡ ತಾಳಕ್ಕೆ ತಕ್ಕ ಹಾಗೆ ಅವರು ಕೂಡ ತಾಳ ಹಾಕ್ತಾ ಇರೋದು. ದೇಶದ ಹಿರಿಮೆ, ಗರಿಮೆ, ಮಹಾನತೆ, ಗಹನತೆಗಳ ಅನಾವರಣ ಇದು. ಇಡೀ ವಿಶ್ವಕ್ಕೆ ನಾವೇನು ಅಂತ ತೋರಿಸುವಂಥ ಒಂದು ಪ್ರಯತ್ನ. ನಾವಾಗಲೇ ಹೇಳ್ತಾ ಇದ್ವಿ, ಅತ್ಯಂತ ಗರ್ವದಿಂದ ನಾವು ಪ್ರದರ್ಶಿಸುವಂಥ ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ, ನಮ್ಮ ತಾಕತ್ತು, ಏನೇನೂ ಇಲ್ದಿರುವಂಥ ಭಾರತದಲ್ಲಿ ಇವತ್ತು ಏನೇನಿದೆ ಅಂತ ತೋರಿಸುವಂಥ ಒಂದು ಪುಟ್ಟ ಪ್ರಯತ್ನ. ಸಾಮಾನ್ಯ ಸಂಗತಿ ಅಲ್ಲ. 1000 ವರ್ಷಗಳ ಕಾಲ ಆಳಿಸ್ಕೊಂಡಿರುವಂಥವ್ರು ನಾವು. ಆಳಿಸ್ಕೊಳ್ಳಿಕ್ಕೆ ಯೋಗ್ಯರಾಗಿರುವಂಥವ್ರು ಅಂತ ಬ್ರಿಟಿಷರು ನಿರ್ಧಾರ ಮಾಡಿಬಿಟ್ಟಿದ್ರು. ಹೀಗಾಗಿನೇ ಹೌದೌದು, ಹೇಳಿಸ್ಕೊಂಡವರು. ಸೊ ಹೀಗಾಗಿನೇ 1000 ವರ್ಷ ಆಳಿಸ್ಕೊಂಡಿರುವಂಥ ಒಂದು ರಾಷ್ಟ್ರ, ಆ ಸಂಸ್ಕೃತಿಗಳು ಏನೇನಾಗಿದೆ ನಾವು ನೋಡಿದ್ದೀವಿ ನಾವು. ನೀವು ಐರೋಪ್ಯ ರಾಷ್ಟ್ರಗಳಿಗೆ ಹೋದಂಥ ಸಂದರ್ಭದಲ್ಲಿ ಆಳಿಸಿಕೊಂಡಿರುವಂಥವ್ರು ಅಳಿದು ಹೋಗ್ಬಿಟ್ರು. ಅಳಿಯದೇ ಉಳಿದಿರುವಂಥವ್ರು ನಾವು. ಅಷ್ಟೇ ಅಲ್ಲ, ನಾವಿನ್ನೆಂದೂ ಕೂಡ ಅಳಿಯಲ್ಲ ಅಂತ ನಾವು ಸಾಧಿಸಿ ತೋರಿಸ್ತಾ ಇರುವಂಥವ್ರು. ಹೀಗಾಗಿನೇ ಭಾರತ ಇವತ್ತು ತನ್ನ ಕಾಲ ಮೇಲೆ ತಾನು ನಿಂತಿರೋದು. ನೋಡಿ, ಅಮೆರಿಕ ನಮ್ಮ ಮೇಲೆ ನಿಬಂಧನೆಗಳನ್ನ ಹಾಕ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕಲಾಂ ಹೇಳಿದಂಥ ಮಾತಿದೆಯಲ್ಲ ಪ್ರತಿಮಾ, ಎಂಥ ಅದ್ಭುತವಾದಂಥ ಮಾತು. ನೀವೇನು ಪರವಾಗಿಲ್ಲ, ಹಾಕಿ ನಮ್ಮ ಮೇಲೆ, ನಮಗೆ ಬದುಕೋದು ಹೆಂಗೆ ಅಂತ ಗೊತ್ತಿದೆ. ಸುತ್ತಮುತ್ತ ಸಮುದ್ರಗಳಿವೆ, ನಾವು ಮೀನು ತಿಂದು ಬ್ರೆಡ್ ತಿಂದು ಬದುಕ್ತೀವಿ, ನೀವು ಮಾಡಿ ಅದೇನು ಮಾಡ್ತೀರಿ ಅಂತ ಹೇಳಿ. ಸಾಮಾನ್ಯ ಸಂಗತಿ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಈ ನಾವು ಕ್ರಯೋಜನಿಕ್ ಇಂಜಿನ್ ಮಾಡಿದ್ದೀವಲ್ಲ, ವಿಪರೀತ ಕಷ್ಟ ಇತ್ತು. ಏನಿತ್ತು ಭಾರತದಲ್ಲಿ, ತಾಂಬಾದಲ್ಲಿ ನಾವು ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಕೇರಳದಲ್ಲಿ ಏನು ಈ ಸೈಕಲ್ ಮೇಲೆಲ್ಲ ಸಾಗಿಸ್ತಾ ಇದ್ವಿ ನಾವು. ನಾವು ತೋರಿಸ್ತಾ ಇದ್ವಿ ನವದೆಹಲಿಯ ಕರ್ತವ್ಯ ಪಥದಿಂದ. ನೋಡಿ, ನಮ್ಮ ಶಕ್ತಿ, ಸಾಮರ್ಥ್ಯ ಏನು ಅಂತ ಜಗತ್ತಿಗೆ ಒಂದು ಕಿರು ಪರಿಚಯವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಇವತ್ತು ನಮ್ಮಲ್ಲಿ ಕ್ಷಿಪಣಿಗಳು ತಯಾರಾಗ್ತವೆ. ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಸೇರ್ಕೊಂಡು ನಾವು ಕ್ಷಿಪಣಿಗಳನ್ನು ತಯಾರು ಮಾಡ್ತೀವಿ. ನಾವು ರಾಕೆಟ್ಗಳನ್ನು ತಯಾರು ಮಾಡೋದು ಮಾತ್ರ ಅಲ್ಲ, ರಾಕೆಟ್ಗಳನ್ನು ನಾವು ಬೇರೆ ಬೇರೆ ಕಡೆಗೆ ನಾವು ಕೊಡ್ತಾ ಇದ್ದೀವಿ. ನಾವು ಇವತ್ತು ಭಾರತ ಬರೀ ತಗೊಳ್ಳುವಂಥ ರಾಷ್ಟ್ರ ಅಲ್ಲ, ಭಾರತ ಇವತ್ತು ತಯಾರು ಮಾಡಿ ಶಸ್ತ್ರಾಸ್ತ್ರಗಳನ್ನು ಕೊಡುವಂಥ ಮಟ್ಟಕ್ಕೆ ಬಂದಿದೆ ಅಂತಂದರೆ ಸಾಮಾನ್ಯ ಸಂಗತಿ ಎಲ್ಲ. ಆಗಲೇ ನಾನು ಪಿನಾಕ ಕಥೆಯನ್ನು ಹೇಳ್ತಾ ಇದ್ದೆ. ಪಿನಾಕ ಥರ ಅದರ ಕ್ವಾಲಿಟಿ ನೋಡಬೇಕು. ಹೀಗಾಗಿ ಬೇರೆ ಬೇರೆ ದೇಶಗಳು ತುದಿಗಾಲದಲ್ಲಿವೆ, ಕೊಡಿ ನಮಗೆ ಅಂತ ಹೇಳಿ ಇಂಥ ಶಸ್ತ್ರಾಸ್ತ್ರಗಳನ್ನು. ನಾವು ಹಗರ ಯುದ್ಧ ವಿಮಾನಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ. ನಾವು ಗಮನಿಸ್ತಾ ಇದೀವಿ, ಒಂದು ಕಡೆ ಪಥಸಂಚಲನ ಸಾಗ್ತಾ ಇದ್ರೆ, ಮತ್ತೊಂದೆಡೆ ಅಲ್ಲಿ ಆಕಾಶದಲ್ಲಿ ನಾವು ಗಮನಿಸ್ತಾ ಇದೀವಿ, ಅದು ಪುಷ್ಪವೃಷ್ಟಿ ಆಗ್ತಾ ಇರೋದನ್ನ. ಜೊತೆಗೆ ಆ ಆಕಾಶದ ಚಿತ್ತಾರ ಏನಿದೆ, ಅದು ಕೇವಲ ಒಂದು ಚಿತ್ತಾರವಾಗಷ್ಟೇ ಅಲ್ಲ, ನಮ್ಮ ದೇಶದ ಸಾಮರ್ಥ್ಯವನ್ನ ಕೂಡ ಜಗದಗಲ ಸಾರ್ತಾ ಇದೆ.
ಅದಕ್ಕೆ ಸಾಕ್ಷಿ ಈ ದೃಶ್ಯಗಳು. और आकाश से हो रही है ಬಹಳಷ್ಟು पुष्प वर्षा। ಗಣ್ಯರು ನೆರೆದಿದ್ದಾರೆ. 10,000ಕ್ಕೂ ಅಧಿಕ ಅತಿಥಿಗಳನ್ನ ಆಹ್ವಾನಿಸಲಾಗಿದೆ. ನೋಡಿ ಆ ರಾಷ್ಟ್ರಧ್ವಜ ಹಾರಾಡ್ತಿರುವಂಥದ್ದು ನೋಡಿ. ಒಂದು ಕಡೆಗೆ ನಮ್ಮ ರಾಷ್ಟ್ರಧ್ವಜ, ಇನ್ನೊಂದು ಕಡೆಗೆ ನಮ್ಮ ಅತಿಥಿಗಳೇನು ಬಂದಿದ್ದಾರಲ್ಲ ಇಂಡೋನೇಷ್ಯಾ 75 ವರ್ಷದ ಹಿಂದೆ ಬಂದಂಥ ಅಧ್ಯಕ್ಷರು ಈ 75 ವರ್ಷದ ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಬಂದಿರೋದು. ಅವರ ಪ್ರಭಾವ, ನಮ್ಮ ಪ್ರಭಾವನ ಅವರ ಮೇಲೆ ಬೀರ್ತಾ ಇರುವಂಥದ್ದು. ಆಮೇಲೆ ಇಲ್ಲಿ ತನಕ ನೋಡಿ ಜಗತ್ತಿನ ಅತ್ಯಂತ ಹೆಚ್ಚು ಮುಸಲ್ಮಾನರು ಇರುವಂಥ ರಾಷ್ಟ್ರ ಅನ್ನೋದು ಇಂಡೋನೇಷ್ಯಾ. ಅಲ್ಲಿ ಹೆಚ್ಚು ಕಡಿಮೆ ಒಂದು 96% ಜನ ಮುಸಲ್ಮಾನರಿದ್ದಾರೆ. ಆದರೆ ಭಾರತೀಯ ಸಂಸ್ಕೃತಿ ಇದೆಯಲ್ಲ ಅಲ್ಲಿ ಹೋಗಿಲ್ಲ. ಅದು ಈಗಲೂ ಕೂಡ ಬಾಲಿನಲ್ಲಿ ನಾನು ಹೇಳ್ತಾ ಇದ್ದೆ, ಬಾಲಿಗೆ ಹೋದರೆ ನೀವು ಎಲ್ಲಿಗೆ ಬಂದಿದ್ದೀವಿ ಅಂತ ಅನ್ಸ್ಬಿಡುತ್ತೆ. ಅವರೆಲ್ಲೂ ಕೂಡ ಎಂದೂ ಕೂಡ ಹಾಳು ಮಾಡ್ಕೊಳ್ಳುವಂತ ಮಟ್ಟಕ್ಕೆ ಹೋಗೇ ಇಲ್ಲ. ನಮ್ಮ ದೇಶದ ಎಕ್ಸ್ಟೆನ್ಷನ್ ಏನೋ ಅನ್ನುವಂಥ ಭಾವ ಆ ರೀತಿ. ಸೊ ಇದು ಅಂಥ ಅಧ್ಯಕ್ಷರು ಇವತ್ತು ಈ ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು. ನಾವು ಅದರ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಜೊತೆಗೆ ಭಾರತ ನಡೆದು ಬಂದಂತಹ ಹಾದಿ, ಈ ಸೈನ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೇನೂ ಇರಲಿಲ್ಲ ಭಾರತದಲ್ಲಿ, ಆದರೆ ಈಗ ಎಲ್ಲವೂ ಕೂಡ ಇದೆ. ನಾವೇ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ತೀವಿ, ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡ್ತೀವಿ. ಆ ಮಟ್ಟಿಗೆ ಬ್ರಹ್ಮೋಸ್ ಕ್ಷಿಪಣಿ ಇದೆಯಲ್ಲ, ಈ ಸಂದರ್ಭದಲ್ಲಿ ಹೇಳಲೇಬೇಕು. ಬ್ರಹ್ಮೋಸ್ ಜಗತ್ತಿನ ಅತ್ಯಂತ ಸ್ಲೀಕ್ ಕ್ಷಿಪಣಿಗಳಲ್ಲಿ ಒಂದು. ಅದರ ಹೆಸರು ಬಹಳ ಅದ್ಭುತ. ಈ ಬ್ರಹ್ಮೋಸ್ ಅಂತಂತಂದರೆ ಬ್ರಹ್ಮಪುತ್ರ ಮತ್ತು ಮಾಸ್ಕೋ ನದಿಗಳ ಸಂಗಮ, ಅದರ ಹೆಸರನ್ನ ಇಟ್ಟಿರೋದು. ಅದನ್ನು ಈ ಭೂಮಿಯಿಂದ, ಆಕಾಶದಿಂದ ಮತ್ತು ನೀರಿನಿಂದ 3 ಕಡೆಯಿಂದಲೂ ಕೂಡ ಅದನ್ನು ಪ್ರಯೋಗಿಸ್ಬೋದು. ಅತ್ಯಂತ ಅದ್ಭುತವಾದಂಥ ಕ್ಷಿಪಣಿ. ಜೊತೆಗೇನು ಅಂತಂದರೆ ಈ ಅಣ್ವಸ್ತ್ರ ಸಿಡಿತಲೆಯನ್ನು ಬಳಸಿ ಅದನ್ನು ಅಟ್ಯಾಕ್ ಮಾಡ್ಬೋದು. ಆ ಥರದ್ದು ನಮ್ಮಲ್ಲಿ ಅಗ್ನಿ ಆಗಿರ್ಬೋದು, ಆಕಾಶ ಆಗಿರ್ಬೋದು, ಪೃಥ್ವಿ ಆಗಿರ್ಬೋದು, ಏನು ಸಾಮಾನ್ಯ ಸಂಗತಿನ. ಒಂದೊಂದು ಹೆಸರುಗಳು ಅದರ ಶಕ್ತಿ ಸಾಮರ್ಥ್ಯವನ್ನು ಕೂಡ ಸಂಕೇತಿಕವಾಗಿದೆ. परेड कमांडर लेफ्टिनेंट जनरल भवनीश कुमार। और आज की परेड के 2IC लेफ्टिनेंट मेजर जनरल सुमित मेहता, परेड 2IC। नेशनल डिफेंस एकेडमी और इंडियन मिलिट्री एकेडमी देहरादून के पूर्व छात्र मेजर जनरल सुमित मेहता सन 2010 में विशिष्ट सेवा मेडल से अलंकृत। आज की परेड के परेड उप कमांडर मेजर जनरल सुमित मेहता। परेड कमांडर और परेड 2IC के लिए बहुत बड़ा गौरव, सम्मान और दायित्व गणतंत्र दिवस परेड की अगुवाई करना। गणतंत्र दिवस समारोह और कर्तव्य पथ पर आगे बढ़ते हुए अपनी वीरता की विरासत दर्ज कराते प्रेरणा पुंज हमारे वो वीर जिन्होंने वीरता को जिया है, साकार किया है। परमवीर चक्र से सम्मानित सूबेदार मेजर ऑनररी कैप्टन योगेंद्र सिंह यादव, सेवानिवृत्त 18 ग्रेनेडियर्स, सूबेदार मेजर संजय कुमार PVC 13 जम्मू कश्मीर राइफल्स। शूरवीर कैसे होते हैं, कोई पूछे अगर तो बता देना कि वो ऐसे होते हैं। परमवीर चक्र युद्ध में असाधारण वीरता के लिए दिया जाता है और ये अशोक चक्र से सम्मानित लेफ्टिनेंट कर्नल जसराम सिंह अशोक चक्र। अशोक चक्र अन्य परिस्थितियों में वीरता और सर्वोच्च बलिदान के लिए शूरवीरों को दिया जाता है। And that flash in blue and white you see behind our gallantry award winners, the Gendarang Suling Kangka Lokananta military band of the Indonesian Military Academy, a 190-member ensemble band, a unique blend of military music and noble values. Going past a saluting base. Picture perfect positioning
What a visual treat. Proud moment for our chief guest too. ನಾವೀಗ ಗಣರಾಜ್ಯೋತ್ಸವ ಸಂಭ್ರಮ ಹೇಗಿದೆ ನೋಡ್ತಾ ಇದ್ದೀವಿ. ಬಹಳ ವಿಶೇಷವಾಗಿರೋದು ಇಂಡೋನೇಷ್ಯಾದ ಬ್ಯಾಂಡ್ ಭಾರತ ನೆಲದಲ್ಲಿ ತಮ್ಮ ಪ್ರದರ್ಶನವನ್ನ ಈಗ ನೀಡ್ತಿರೋದು. ಸೊ ಒಂದು ಅಪರೂಪದ ಒಂದು ಸಂಭ್ರಮ ಇದು, ಸಂದರ್ಭ ಇದು. ಸೊ ನಾವೀಗ ನೋಡ್ತಾ ಇದ್ದೀವಿ ಅಲ್ಲಿನ ಕಲಾಚಾರ ಹೇಗಿದೆ ಅದನ್ನ ಬಿಂಬಿಸುವಂತ ಬ್ಯಾಂಡ್ ಅನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಸೊ ಆಹ್ವಾನಿತ ಇಂಡೋನೇಷ್ಯಾದ ಸೇನಾ ಅಕಾಡೆಮಿಯ ಬ್ಯಾಂಡ್ನ ಪ್ರದರ್ಶನ. ಅದೇ ಇದರ ಸೊಬಗು ಅಂತ ಅನಿಸುತ್ತೆ. ನಮ್ಮ ದೇಶದ ಏಕತೆ ಮತ್ತು ಸಮಗ್ರತೆ, ಇಲ್ಲಿನ ಸಾಂಸ್ಕೃತಿಕ ಪರಂಪರೆ ಇದೆಲ್ಲವನ್ನ ತೋರ್ಪಡಿಸೋದ್ರ ಜೊತೆಗೆ ನಮ್ಮ ವಿಶೇಷ ಅತಿಥಿ ಇಂಡೋನೇಷ್ಯಾದ ಅಧ್ಯಕ್ಷರು ಬಂದಿದ್ದಾರೆ. ಆ ದೇಶದ ಸಂಸ್ಕೃತಿಯನ್ನ ಕೂಡ ಇಲ್ಲಿ ಬಿಂಬಿಸೋದಕ್ಕೆ ಒಂದು ವೇದಿಕೆ. ಅದು ಭಾರತದ ಪರಂಪರೆ ಕೂಡ, ಅತಿಥಿ ದೇವೋ ಭವ ಅಂತೀವಿ. ಹಾಗಾಗಿ ಅತಿಥಿಯಾಗಿ ಆಹ್ವಾನಿಸಿದ ದೇಶದ ಅಲ್ಲಿನ ಸಂಸ್ಕೃತಿಯನ್ನು ತೋರ್ಪಡಿಸೋದಕ್ಕೆ ಕೂಡ ಇಲ್ಲಿ ವೇದಿಕೆ ಸಜ್ಜಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಅದ್ಭುತವಾದಂತಹ ಪಥಸಂಚಲನ. ಪರಸ್ಪರ ರಾಷ್ಟ್ರಗಳು ಕತ್ತಿ ಮಸೀತಿರುವಂತಹ ಈ ಕಾಲಘಟ್ಟದಲ್ಲಿ ಒಂದು ದೇಶದ ಪರಂಪರೆ ಮತ್ತೊಂದು ದೇಶದ ನೆಲದಲ್ಲಿ ಅನಾವರಣಗೊಳ್ತಿರೋದು ಬಹಳ ಅಪರೂಪದ ಸನ್ನಿವೇಶ. ಇಂಡೋನೇಷ್ಯಾದ ರಾಯಭಾರಿಯನ್ನು ಕೂಡ ನಾವು ನೋಡ್ತಾ ಇದ್ದ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಇನ್ನೊಂದು ಕಡೆ ಅವರ ಕಂಪ್ಲೀಟ್ ತಂಡ ಸಮವಸ್ತ್ರದ ಸಮೇತ ಭಾರತಕ್ಕೆ ಬಂದು ನೆಲೆಸಿ ಇಲ್ಲೂ ಕೂಡ ಒಂದಷ್ಟು ತಾಲೀಮ್ ಮಾಡಿ ಅದಾದ್ಮೇಲೆ ಈಗ ಇಷ್ಟು ಜನ 130 ಕೋಟಿಗೂ ಹೆಚ್ಚು ಜನರ ಮುಂದೆ ಈ ಒಂದು ಪ್ರದರ್ಶನ ನಿಜಕ್ಕೂ ಬಹಳ ಹೆಮ್ಮೆ ಪಡುವಂತ ವಿಷಯ. ಅವ್ರಿಗೂ ಕೂಡ ಯಾರಲ್ಲಿ ಕಲಾವಿದರಿದ್ದಾರೆ ಅವ್ರಿಗೂ ಅದೇ ಬಂದಂತ ಟೀಮ್ನವರು ಕೂಡ ಬ್ಯಾಂಡ್. ರಾಷ್ಟ್ರೀಯ ಸಶಸ್ತ್ರ ಪಡೆ, ಇಂಡೋನೇಷ್ಯಾದ ರಾಷ್ಟ್ರೀಯ ಸಶಸ್ತ್ರ ಪಡೆಯಿಂದ ನಡೀತಾ ಇರುವಂತಹ ಪಥಸಂಚಲನವನ್ನ ಅಲ್ಲಿನ ಜನ ವೀಕ್ಷಿಸ್ತಾ ಇದ್ದಾರೆ. ಅಲ್ಲಿ ಬಂದಂತಹ 40,000ಕ್ಕೂ ಅಧಿಕ ಜನರಿಗೆ ಈ ಬಾರಿ ಅವಕಾಶ ಕೊಡಲಾಗಿದೆ. ಇದರಲ್ಲಿ 10,000ಕ್ಕೂ ಅಧಿಕ ವಿಶೇಷ ಆಹ್ವಾನಿತ ಅತಿಥಿಗಳೇ ಇರುವಂತದ್ದು. ಜೊತೆಗೆ ಇಂಡೋನೇಷ್ಯಾದ ಅಧ್ಯಕ್ಷರಿಗೆ ಆಹ್ವಾನವನ್ನು ನೀಡಲಾಗಿತ್ತು. 75 ವರ್ಷದ ಹಿಂದೆ ಬಂದಿದ್ರು. ಈಗ 75 ವರ್ಷದ ಬಳಿಕ ಆ ದೇಶದ ಅಧ್ಯಕ್ಷರಿಗೆ ಆಹ್ವಾನ ಹಿನ್ನೆಲೆಯಲ್ಲಿ ಬಂದಿದ್ದಾರೆ, ಭಾಗಿಯಾಗಿದ್ದಾರೆ. ಆಗಲೇ ನಾವು ಇಂಡೋನೇಷ್ಯಾದ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಭಾರತ ಮತ್ತು ಇಂಡೋನೇಷ್ಯಾದ ನಂಟು ಹೇಗಿದೆ, ಜೊತೆಗೆ ನಮ್ಮ ದೇಶದ ಈ ಸಂಸ್ಕೃತಿಯನ್ನ ಸಾರುವಂತಹ ಕುರುಹುಗಳು ಅಲ್ಲೂ ಕೂಡ ನಮಗೆ ಗೋಚರ ಆಗುತ್ತೆ. ಅದನ್ನ ಅಷ್ಟೇ ಸಂರಕ್ಷಣೆ ಮಾಡಿಕೊಂಡು ಬರಲಾಗಿದೆ. ಹಾಗಾಗಿ ಆ ದೇಶದೊಂದಿಗೆ ಒಂದು ವಿಶೇಷವಾದಂತಹ ನಂಟು ಭಾರತಕ್ಕೆ, ಭಾರತೀಯರಿಗೆ ಇರುವಂಥದ್ದು. ಲೆಫ್ಟಿನೆಂಟ್ ಕುಮಾರ್ ಮುಂದಾಳತ್ವದಲ್ಲಿ ಪರೇಡ್ ಸಾಗ್ತಾ ಇದೆ. ಮತ್ತೊಂದು ಕಡೆ ವಾಯು ಸೇನೆಯಿಂದ ಗಣ್ಯರ ಮೇಲೆ ಪುಷ್ಪಾರ್ಚನೆಯಾದದ್ದನ್ನು ಕೂಡ ನಾವಾಗಲೇ ಗಮನಿಸಿದ್ವಿ. ಎಂತಹ ಅದ್ಭುತವಾದಂತಹ ದೃಶ್ಯ ನೋಡಿ. ಕರ್ತವ್ಯ ಪಥದ ಸುಂದರ ಚಿತ್ರಣ, 76ನೇ ಗಣರಾಜ್ಯೋತ್ಸವದ ಅದ್ಭುತವಾದಂತಹ ದೃಶ್ಯಗಳಿದು. ನಮ್ಮ ದೇಶದ ಸಾಮರ್ಥ್ಯ, ಪರಂಪರೆ ಜೊತೆಗೆ ಇಲ್ಲಿನ ಸಂಸ್ಕೃತಿ ಎಲ್ಲವನ್ನು ಸಾರೋದಕ್ಕೂ ಇದೊಂದು ವೇದಿಕೆಯಾಗಿದೆ. ಕರ್ತವ್ಯ ಪಥದಲ್ಲಿ ಸಾಗ್ತಾ ಇದೆ ಪಥಸಂಚಲನ. And behind the clock of the hoofs, we have the rumble of the tanks. The mechanized columns, leading the mechanized columns, the T-90 Bhishma, the main battle tank. ಯುದ್ಧ ಟ್ಯಾಂಕ್, ಭಾರತೀಯ ಸೇನೆಯ T-20 ಭೀಷ್ಮ ಯುದ್ಧ ಟ್ಯಾಂಕ್ ಪಥಸಂಚಲನ. A symbol of India's cutting edge. ನಮ್ಮ ದೇಶದ ಸಾಮರ್ಥ್ಯ ಏನು ಅನ್ನೋದನ್ನ ಸಾರ್ತಾ ಇದೆ. 5mm smoothbore gun, a T-20 7.62mm coaxial machine ಭೀಷ್ಮ gun, ಯುದ್ಧ and a ಟ್ಯಾಂಕ್. 12.7mm anti-aircraft ಒಂದು gun. ಕಾಲದಲ್ಲಿ The tank ಯುದ್ಧ can engage ಮಾಡಬೇಕು ಅಂತಂದ್ರೆ targets at a ಯೋಚನೆ range of ಮಾಡಬೇಕಾಗಿತ್ತು ದೇಶಕ್ಕೆ. 5 ಆದ್ರೆ kilometers even during the night, ಕಾಲದಿಂದ and ಕಾಲಕ್ಕೆ can also ಬಲಾಢ್ಯವಾಗ್ತಾ operate under ಸಾಗಿದಂತಹ ಭಾರತ The regiment's ಈಗ motto, ಸೇನಾ ಸಾಮಗ್ರಿಗಳನ್ನ ಬೇರೆ ದೇಶಗಳಿಗೆ ಕೊಡುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ. ಜೊತೆಗೆ ಸೌಹಾರ್ದಯುತ ವಾತಾವರಣವನ್ನ ನಿರ್ಮಾಣ ಮಾಡಿದೆ ನಿಜ. ಆದ್ರೆ ಯಾವುದೇ ಶತ್ರು ಭಾರತದತ್ತ ಕೆಟ್ಟ ಕಣ್ಣು ಬೀರಿದರೆ ದಿಟ್ಟವಾದಂತಹ ನೋಟದೊಂದಿಗೆ ಅದನ್ನು ಎದುರಿಸುವಂತಹ ಸಾಮರ್ಥ್ಯ ನಮ್ಮ ದೇಶಕ್ಕಿದೆ ಅಂತ ಸಾರ್ತಾ ಇರುವಂತದ್ದು. ಕಾಂಬ್ಯಾಕ್ಟ್ ಇನ್ಫೆಂಟ್ರಿ ಕಾಲಮ್ ಸದ್ಯಕ್ಕೆ ನೋಡ್ತಾ ಇದ್ದೀವಿ. ಆಗಲೇ ಪ್ರತಿಮಾ ಹೇಳ್ತಾ ಇದ್ರು ಈ T-90 ಭೀಷ್ಮ ಬಗ್ಗೆ. 2019ರಲ್ಲಿ ಸುಮಾರು ಪಾಕಿಸ್ತಾನ ಗಡಿ ಭಾಗದಲ್ಲಿ 464 ಭೀಷ್ಮ ಟ್ಯಾಂಕರ್ಗಳನ್ನು ನಿಯೋಜನೆ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇತ್ತು. ಅದಕ್ಕೆ ಸುಮಾರು 13,000 ಕೋಟಿ, ಒಂದು 13,000 ಕೋಟಿಯಷ್ಟು ವೆಚ್ಚ ಮಾಡುವಂಥ ನಿರೀಕ್ಷೆ ಆಗ ಒಂದು ಪ್ಲಾನ್ಗಳನ್ನು ಮಾಡಲಾಗಿತ್ತು. ಅದನ್ನು ಈಗ ಹಂತ ಹಂತವಾಗಿ ತರಲಾಗ್ತಾ ಇದೆ. ಈಗ ನಾಗ್ ಮಿಸೈಲ್ ಸಿಸ್ಟಮ್ ಆ ಒಂದು ಪೆರೇಡ್ ನಡೀತಾ ಇದೆ. ನಾಗ್ ಮಿಸೈಲ್ ಸಿಸ್ಟಮ್ನ ಪೆರೇಡ್. ಸೊ NAMIS 6 ನಾಗ್ ಮಿಸೈಲ್ಗಳನ್ನು ಹೊಂದಿರುವಂಥ ಟ್ಯಾಂಕ್ ಇದು. ರಿಮೋಟ್ ನಿಯಂತ್ರಿತ ಮಷಿನ್ ಗನ್ ಕೂಡ ಇದರಲ್ಲಿ ಇರುತ್ತೆ. ಸೊ ರಿಮೋಟ್ ಮೂಲಕ ಆಪರೇಟ್ ಮಾಡಬಲ್ಲಂಥ ಮಷಿನ್ ಗನ್ಗಳು, ಸ್ಮೋಕ್ ಗ್ರೆನೇಡ್ ಲಾಂಚರ್ ಅನ್ನು ಕೂಡ ಹೊಂದಿರುವಂಥದ್ದು ಇದರ ವಿಶೇಷ. ನಾಗ್ ಮಿಸೈಲ್ ಸಿಸ್ಟಮ್ ಪೆರೇಡ್ ಈಗ ಅನಾವರಣಗೊಳ್ತಾ ಇದೆ.
देश के राष्ट्रीय पर्व का हिस्सा बनते हुए इस समय सलामी मंच के सामने 6 ನಾಗ್ ಮಿಸೈಲ್ಗಳನ್ನ ಹೊಂದಿರುವಂತಹ ಟ್ಯಾಂಕ್ ಇದು. इन्फेंट्री कॉलम SATV ಚೇತಕ್ ಒಂದೊಂದೇ ನಮ್ಮ ಸಾಮರ್ಥ್ಯಗಳನ್ನ ತೋರ್ಪಡಿಸಲಾಗ್ತಾ ಇದೆ ಕರ್ತವ್ಯ ಪಥದಲ್ಲಿ. ಭಜರಂಗ, ಐರಾವತ, ನಮ್ಮ ಸಾಮರ್ಥ್ಯ ಹೇಗಿದೆ ನೋಡಿ. ಆ ಹೆಸರಿಗೆ ತಕ್ಕಂತೆ ಅದರ ಶಕ್ತಿ ಕೂಡ ಇರುವಂತದ್ದು, ಅದರ ಪ್ರದರ್ಶನವಾಗ್ತಾ ಇದೆ ಕರ್ತವ್ಯ ಪಥದಲ್ಲಿ. ನಾವಾಗ್ಲೇ ಹೇಳ್ತಾ ಇದ್ದಿದ್ದು, ಇದು ನಿಜಕ್ಕೂ ಅಹಂಕಾರದಿಂದ ತೋರ್ಪಡಿಸ್ತಾ ಇರೋದಲ್ಲ, ನಾವು ಗರ್ವದಿಂದ ತೋರ್ಪಡಿಸ್ತಾ ಇರುವಂತದ್ದು. ಜೊತೆಗೆ ಇದು ನಮ್ಮ ಶಕ್ತಿ ಅಂತ ಜಗತ್ತಿಗೆ ಸಾರ್ತಾ ಇದೀವಿ. ಹಾಗೆ ದೇಶೀಯರಿಗೂ ಕೂಡ ನಾವೆಷ್ಟು ಸಮರ್ಥರು ಅನ್ನೋದನ್ನ ಮತ್ತೊಮ್ಮೆ ನಮಗೆ ಮನವರಿಕೆ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನ, ನಾನು ಭಾರತೀಯ ಅಂತ ತಲೆ ಎತ್ತಿ ಹೇಳೋದಕ್ಕೆ. ಜೊತೆಗೆ ಇಂತಹದ್ದೇ ಒಂದು ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸೋದಕ್ಕೆ ಸೇನೆ ಯಾವ ರೀತಿಯಲ್ಲಿ ಸಮರ್ಥವಾಗಿದೆ ಅಂತ ಸಾರೋದಕ್ಕೆ ಒಂದಾದ ಮೇಲೊಂದು ನಮ್ಮ ಶಕ್ತಿಯ ಪ್ರದರ್ಶನವಾಗ್ತಾ ಇದೆ ಕರ್ತವ್ಯ ಪಥದಲ್ಲಿ. ಇನ್ನು ಮುಂದಿನ ಒಂದು ಅನಾವರಣ ಸದ್ಯಕ್ಕೆ ಆಗ್ತದೆ. ನಂದಿ ಘೋಷ್ ಸದ್ಯಕ್ಕೆ ನೋಡ್ತಾ ಇದ್ದೀವಿ. ನಂದಿ ಘೋಷ್ ಎಮರ್ಜೆನ್ಸಿ ಸಂದರ್ಭದಲ್ಲಿ ಬಹಳ ಉಪಯುಕ್ತವಾಗಿರುವಂತಹ ನಂದಿ ಘೋಷ್ ಈಗ ಮುಂದಿನ ಒಂದು ಪ್ರದರ್ಶನ ಆಗ್ತಿರೋದು. ಆಗಲೇ ರಿಮೋಟ್ ನಿಯಂತ್ರಿತ ಮಷಿನ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಲಾಂಚರ್ಗಳ ಬಗ್ಗೆ. ಇದೀಗ ಬ್ರಹ್ಮೋಸ್ನ ಒಂದು ಪ್ರದರ್ಶನ ಆಗ್ತಾ ಇರೋದಕ್ಕೆ 344ನೇ ಮಿಸೈಲ್ ರೆಜಿಮೆಂಟ್ನ ಬ್ರಹ್ಮೋಸ್ ಕ್ಷಿಪಣಿ ಈಗ ಏನೇನು ವ್ಯವಸ್ಥೆ ಇದೆ ಅಂದರೆ 400 ಕಿಲೋಮೀಟರ್ ವ್ಯಾಪ್ತಿಯ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆ. 344ನೇ ಮಿಸೈಲ್ ರೆಜಿಮೆಂಟ್ನ ಬ್ರಹ್ಮೋಸ್ ಕ್ಷಿಪಣಿ ಸದ್ಯಕ್ಕೆ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. 344 मिसाइल रेजिमेंट